ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಜಾಮೀನು ರದ್ದಾದ ಬೆನ್ನಲ್ಲೇ ಇದೀಗ ಮೊದಲ ಅರೆಸ್ಟ್ ಪವಿತ್ರ ಗೌಡ ಅವರದ್ದು ಆಗಿದೆ. ಆರ್ಆರ್ ನಗರ ಪೊಲೀಸರು ಪವಿತ್ರ ಗೌಡ ಅವರ ನಿವಾಸಕ್ಕೆ ಹೋದ್ರು. ಮಹಿಳಾ ಅಧಿಕಾರಿಗಳ ತಂಡ ಅವರ ಮನೆ ಬಾಗಿಲ ಬಳಿ ಕಾಯ್ತು. ಕೊನೆಗೆ ಬಾಗಿಲು ಓಪನ್ ಮಾಡಿದ ನಂತರದಲ್ಲಿ ಜಡ್ಜ್ಮೆಂಟ್ ಕಾಪಿ ಏನ್ ಬಂದಿದೆ ಅದನ್ನ ಪವಿತ್ರ ಗೌಡ ಅವರಿಗೆ ತೋರಿಸೋ ಮೂಲಕವಾಗಿ ಅವರನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಈಗ ಆಫೀಸರ್ಸ್ ಮಾಡಿದ್ದಾರೆ. ಆರ್ಆರ್ ನಗರ ಪೊಲೀಸರಿಂದ ಪವಿತ್ರ ಗೌಡ ಅವರ ಬಂಧನ ಆಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿ ಅವರಿಗೆ ಜಾಮೀನನ್ನ ಕೊಡಲಾಗಿತ್ತು. ಜಾಮೀನಿನ ಮೇಲೆ ಹೊರಗಿದ್ರು. ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಎಲ್ಲ ವಾದ ವಿವಾದ ಎಲ್ಲವನ್ನು ಕೂಡ ಆಲಿಸಿದ ನ್ಯಾಯಾಲಯ ಇವತ್ತು ತೀರ್ಪನ್ನ ಪ್ರಕಟ ಮಾಡಿತು. ಬೆಳಗ್ಗೆ ಅವರಿಗೆ ಶುಭ ದಿನ ಅಂತ ಅವ್ರು ನಿರೀಕ್ಷೆ ಮಾಡಿದ್ರು. ಪೂಜೆ ಪುನಸ್ಕಾರ ಮತ್ತೊಂದನ್ನೆಲ್ಲ ಮಾಡಿ, ಆದರೆ ಅವರಿಗೆ ಇವತ್ತು ಶುಭ ದಿನವಾಗಿರಲಿಲ್ಲ. ಪರಿಣಾಮ ಅವರಿಗೆ ಶಾಕ್ ಆದಿತ್ತು. ಜಾಮೀನು ರದ್ದು ಅನ್ನುವಂತಹ ಘೋಷಣೆ ಹೊರಬೀಳ್ತಿದ್ದ ಹಾಗೆ ಪವಿತ್ರ ಗೌಡ ತಮ್ಮ ನಿವಾಸಕ್ಕೆ ತಾಯಿಯನ್ನ ಕೂಡ ಕರೆಸ್ಕೊಂಡ್ರು. ಆರ್ಆರ್ ನಗರ ನಿವಾಸದಲ್ಲಿ ಅವರ ತಾಯಿ ಎಲ್ಲರೂ ಕೂಡ ಇದ್ದಾರೆ. ಜೊತೆಗೆ ಅವರ ವಕೀಲರನ್ನು ಕೂಡ ಅವರು ಕರೆಸ್ಕೊಂಡಿದ್ದಾರೆ. ಮುಂದಿನ ಪ್ರಕ್ರಿಯೆಗಳು ಏನು ಎತ್ತ ಇದೆಲ್ಲದರ ಸಮಾಲೋಚನೆಯೂ ಕೂಡ ಆಗಿದೆ. ಅದಾದ ನಂತರದಲ್ಲಿ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಅವರು ಮಾತನಾಡಿ ಸರೆಂಡರ್ ಆಗಿದ್ದಾರೆ. ನಾರ್ಮಲಿ ಎಲ್ಲರಿಗೂ ಕೂಡ ಸರೆಂಡರ್ ಆಗೋದಕ್ಕೆ ಅವಕಾಶ ಸಿಗುತ್ತಾ ಅಥವಾ ಅವರೇ ಬಂಧನಕ್ಕೆ ಒಳಪಡಬೇಕಾಗತ್ತಾ, ಬಂದು ಅರೆಸ್ಟ್ ಮಾಡ್ಕೊಳ್ತಾರಾ, ಈ ರೀತಿಯಾದಂತಹ ಒಂದಷ್ಟು ಕ್ವೆಶ್ಚನ್ಸ್ ಇತ್ತು. ಹಾಗಾಗಿ ಅವರವರ ಪರ ವಕೀಲರ ಜೊತೆಗೆ ಮಾತನಾಡಿದ್ರು ಏನು ಎತ್ತ ಅಂತ. ಕೊನೆಗೆ ಪೊಲೀಸರು ಕೂಡ ಮೇಲಾಧಿಕಾರಿಗಳ ಆದೇಶದಂತೆ ಖುದ್ದು ಆರೋಪಿಗಳ ನಿವಾಸಕ್ಕೆ ಹೋದ್ರು. ಆರೋಪಿಗಳನ್ನ ಅರೆಸ್ಟ್ ಮಾಡುವಂತಹ ಪ್ರಕ್ರಿಯೆಯಲ್ಲಿ ತೊಡಕೊಂಡು ಮೊದಲದಾಗಿ ಪವಿತ್ರ ಗೌಡ ಮಹಿಳೆ ಆದ ಕಾರಣದಿಂದಾಗಿ ಮಹಿಳಾ ಅಧಿಕಾರಿಗಳನ್ನ ಅವರ ನಿವಾಸಕ್ಕೆ ಕರೆದುಕೊಂಡು ಹೋಗಲಾಯಿತು. ಅವರ ಸಮ್ಮುಖದಲ್ಲೇ ಅವರನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ. ನೇರವಾಗಿ ಅವರನ್ನ ಈಗ ಕೋರ್ಟ್ಗೆ ಕರೆದುಕೊಂಡು ಹೋಗ್ತಾರೆ. ಕೋರ್ಟ್ಗೆ ಹಾಜರುಪಡಿಸುವಂತಹ ಪ್ರಕ್ರಿಯೆ ಆಗುತ್ತೆ. ಅದಾದ ನಂತರದಲ್ಲಿ ಕೋರ್ಟ್ನಿಂದ ಅನುಮತಿಯನ್ನ ಪಡ್ಕೊಂಡು ಅವರನ್ನ ಜೈಲಿಗೆ ಹಾಕುವ ಕೆಲಸ ಆಗುತ್ತೆ. ಬಂಧನಕ್ಕೂ ಕೆಲವೇ ನಿಮಿಷಗಳ ಮುನ್ನ ದೇವರ ಮೇಲೆ ನಂಬಿಕೆ ಇಡಬೇಕು ಅನ್ನುವಂತಹ ಒಂದು ಪೋಸ್ಟ್ ಕೂಡ ಇತ್ತು. ಬಹುಶಃ ದೇವರ ಉತ್ತರ ಕಾಯಿರಿ ಅನ್ನೋದಾಗಿರಬಹುದು. ಕೆಲವು ವಿಳಂಬಗಳು ದೈವಿಕ ರಕ್ಷಣೆಯಾಗಿರುತ್ತದೆ. ನಾನು ತಾಳ್ಮೆ ನಂಬಿಕೆಯನ್ನ ಆರಿಸಿಕೊಳ್ತೀನಿ. ಬಂಧನಕ್ಕೂ ಮುನ್ನ ಪವಿತ್ರ ಗೌಡ ಅವರ ಇನ್ಸ್ಟಾದಲ್ಲಿ ಇದ್ದಂತಹ ಒಂದು ಪೋಸ್ಟ್ ಇದು. ಬಂಧನಕ್ಕೂ ಕೆಲವೇ ನಿಮಿಷಗಳ ಮುನ್ನ ಪವಿತ್ರ ಗೌಡ ಅವರು ಈ ಪೋಸ್ಟ್ ಅನ್ನ ಹಾಕೊಳ್ತಾರೆ. ಅವರ ಗೆಳತಿ ಸಮಂತ ಈ ಪೋಸ್ಟ್ ಹಾಕಿರ್ತಾರೆ. ಅದನ್ನ ರೀಟ್ವೀಟ್ ಮಾಡಿಕೊಂಡು ಅವರು ಈ ಬರಹವನ್ನ ಬರ್ಕೊಂಡಿರ್ತಾರೆ. ಸೊ ನಂಬಿಕೆ ತಾಳ್ಮೆ ಇಂಪಾರ್ಟೆಂಟ್, ಅದನ್ನ ನಾನು ನಂಬಿದ್ದೀನಿ ಅನ್ನುವಂತಹ ನಿಟ್ಟಿನಲ್ಲಿ ಅವರು ಹೇಳ್ಕೊಳ್ತಾ ಜಾಮೀನು ಸಿಕ್ಕ ನಂತರದಲ್ಲೂ ಕೂಡ ಪವಿತ್ರ ಗೌಡ ಹಲವಾರು ದೇವಾಲಯಗಳಿಗೆ ಹೋಗಿದ್ದನ್ನ ನಾವು ಕಂಡಿದ್ದೀವಿ. ಹಲವಾರು ಹೊರ ರಾಜ್ಯದ ದೇವಾಲಯಗಳಿಗೂ ಕೂಡ ಹೋಗಿದ್ರು ಕೋರ್ಟ್ನ ಅನುಮತಿಯನ್ನ ಪಡ್ಕೊಂಡು. ಈಗಲೂ ಕೂಡ ಬೆಳಗ್ಗೆ ಎಂದಿನಂತೆ ಪೂಜೆ ಪುನಸ್ಕಾರ ಎಲ್ಲವನ್ನು ಕೂಡ ಮಾಡಿದ್ರು. ಅವರ ಇನ್ಸ್ಟಾಗ್ರಾಮ್ನಲ್ಲೂ ಈ ವಿಷಯವಾಗಿ ಕೆಲವೊಂದಷ್ಟು ವಿಚಾರಗಳನ್ನು ಹಂಚಿಕೊಳ್ಳುವಂತಹ ಕೆಲಸವನ್ನ ಮಾಡಿದ್ರು. ಹಾಗಾಗಿ ಪವಿತ್ರ ಗೌಡ ಯಾರಿಗೇನು ಸಂದೇಶ ಕೊಡಬೇಕು, ಯಾವ್ಯಾವ ಸಮಯದಲ್ಲಿ ಏನೇನು ಸಂದೇಶ ಕೊಡಬೇಕು ಅದೆಲ್ಲವನ್ನು ಕೂಡ ತಮ್ಮ ಸೋಷಿಯಲ್ ಮೀಡಿಯಾ ಮೂಲಕವೇ ಕೊಡುವಂತಹ ಕೆಲಸಗಳನ್ನ ಮಾಡ್ತಾ ಬಂದಿದ್ರು. ಅದರಂತೆ ಇವತ್ತು ಕೂಡ ಈ ವಿಷಯವಾಗಿ ತಮ್ಮ ಮನಸ್ಸಿನಲ್ಲಿ ಏನಿದೆ, ಏನನ್ನ ನಂಬಿದ್ದೀನಿ ಅನ್ನೋದ್ರ ಬಗ್ಗೆ ಅವರ ಒಂದು ಬರಹ ಆಗಿತ್ತು. ಈಗ ಫೈನಲಿ ಪೊಲೀಸರು ಅವರನ್ನ ಅರೆಸ್ಟ್ ಮಾಡ್ಕೊಂಡಿದ್ದಾರೆ. ಮುಂದಿನ ಪ್ರಕ್ರಿಯೆಗಳಿಗೆ ಪೊಲೀಸರು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಒಟ್ಟು 7 ಆರೋಪಿಗಳ ಜಾಮೀನು ರದ್ದಾಗಿದ್ರಿಂದ ಎಲ್ಲ ಆರೋಪಿಗಳನ್ನು ಕೂಡ ಅರೆಸ್ಟ್ ಮಾಡಲಿಕ್ಕೆ ಈಗ ಪೊಲೀಸರು ಮುಂದಾಗಿದ್ದಾರೆ. ಇವತ್ತು ಆನರಬಲ್ ಸುಪ್ರೀಂ ಕೋರ್ಟ್ ಆರ್ಡರ್ ಆದಾದಮೇಲೆ 7 ಜನದು ಬೇಲ್ ಕ್ಯಾನ್ಸಲ್ ಆಗಿದೆ. ಆ ಕ್ಯಾನ್ಸಲ್ ಬೇಲ್ದು ಸಂಬಂಧಪಟ್ಟ ಡೆಪ್ಟಿ ಕಮಿಷನರ್ ಮತ್ತು ಅವರು ಸಂಬಂಧಪಟ್ಟ IO ಅವ್ರ ಪೂರ್ತಿ ಮಾಹಿತಿ ತೊಗೊಂಡು ಅದರ ಮೇಲೆ ಕಾರ್ಯ ಅವರು ಮಾಡ್ತಾಯಿದ್ದಾರೆ. ಮತ್ತು ಏನು ಆರ್ಡರ್ ಇದೆ ಆನರಬಲ್ ಸುಪ್ರೀಂ ಕೋರ್ಟ್ದು ಅದು ಪಾಲನೆ ಮಾಡ್ತಾರೆ ಅವರು. ನಾವು ಅದೇ ಹೇಳಿದ್ವಿ, ಆನರಬಲ್ ಸುಪ್ರೀಂ ಕೋರ್ಟ್ದು ಏನು ಆರ್ಡರ್ ಇದೆ ಅದ್ರ ಪ್ರಕಾರ ನಮ್ಮವ್ರು ಪೊಲೀಸವರು ಕೆಲಸ ಮಾಡ್ತಾರೆ. ನಮ್ಮ ಪೊಲೀಸವ್ರಿಗೆ ಎಲ್ಲ ಏನು ಕೆಲಸ ಇದೆ ಮಾಡ್ತಾಯಿದ್ದಾರೆ ಅವರು. ಸೊ ಕೋರ್ಟಲ್ಲಿ ಸರೆಂಡರ್ ಆಗಬೇಕು ಅಂತೆಲ್ಲ ಬೇಲ್ ಕ್ಯಾನ್ಸಲ್ ಆಗಿದೆ. ಬೇಲ್ ಕ್ಯಾನ್ಸಲ್ ಆದಮೇಲೆ ಏನು ಕ್ರಮ ಜಾರಿ ಮಾಡಬೇಕು ಆ ಪ್ರಕಾರ ನಮ್ಮವರು ಮಾಡ್ತಾಯಿದ್ರು. ಈಗ ಆರೋಪಿಗಳು ನೇರವಾಗಿ ಶರಣಾಗುವಂಥದ್ದು ಅಥವಾ ಬಂಧನ ಮಾಡ್ತಾರೆ ಅದ್ರ ಬಗ್ಗೆ ಗೊತ್ತಿಲ್ಲ ನನಗೆ ಇವತ್ತು. ಓಕೆ, ಪೊಲೀಸ್ ಕಮಿಷನರ್ ಸಿಮಂತ್ ಕುಮಾರ್ ಅವರು ಏನು ಪ್ರಕ್ರಿಯೆ ಇದೆ, ಸುಪ್ರೀಂ ಕೋರ್ಟ್ನ ಆದೇಶದ ಪ್ರಕಾರವಾಗಿ ಅದರ ನಿರ್ದೇಶನದ ಪ್ರಕಾರವಾಗಿ ಈಗ ಅಧಿಕಾರಿಗಳು ಮುಂದಿನ ಪ್ರಕ್ರಿಯೆಗಳನ್ನು ಮಾಡ್ತಾರೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಅಂದರೆ ಅರ್ಥ
ಆರೋಪಿಗಳೆಲ್ಲರನ್ನು ಕೂಡ ಅರೆಸ್ಟ್ ಮಾಡ್ತಾರೆ ಅಂತ ಈಗ ಆ ಪ್ರಕ್ರಿಯೆಗಳು ಕೂಡ ಆಗ್ತಾ ಇರೋದನ್ನ ಈಗಾಗಲೇ ಗಮನಿಸ್ತಾ ಇದ್ದೀವಿ. ಒಂದು ಕಡೆಯಲ್ಲಿ ಪವಿತ್ರ ಗೌಡ ಅವರ ನಿವಾಸ RR ನಗರದಲ್ಲಿ ಪೊಲೀಸರ ತಂಡ ಇತ್ತು. ಮಗದೊಂದು ಕಡೆಯಲ್ಲಿ ಇತರೆ 6 ಆರೋಪಿಗಳು ದರ್ಶನ್ ಎಲ್ಲಿದ್ದಾರೆ ಏನು ಅನ್ನುವಂತಹ ಟ್ರ್ಯಾಕ್ ಅನ್ನ ಮಾಡ್ತಾ ಇದ್ರು. ಫೈನಲಿ ಅವರು ಮಡಿಕೇರಿಯಲ್ಲಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಯಿತು. ಆ ನಂತರದಲ್ಲಿ ದರ್ಶನ್ರನ್ನು ಕೂಡ ಭೇಟಿ ಮಾಡೋದಕ್ಕೆ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನಗಳನ್ನ ಮಾಡಿದ್ದಾರೆ. ದರ್ಶನ್ ನಾನು 4 ಗಂಟೆಯ ಸಂದರ್ಭದಲ್ಲಿ ಸರೆಂಡರ್ ಆಗ್ತೀನಿ ಅಂತ ಹೇಳ್ಕೊಂಡಿದ್ದಾರಂತೆ. ಆದರೆ ಅಲ್ಲಿಯವರೆಗೂ ಕೂಡ ಅವಕಾಶವನ್ನು ಕೊಡ್ತಾರಾ ಅಥವಾ ಅರೆಸ್ಟ್ ಮಾಡ್ತಾರಾ ಏನು ಎತ್ತ ಈ ಎಲ್ಲ ಬೆಳವಣಿಗೆಗಳು ನಿಮಗೆ ಕ್ಷಣದ ಅಪ್ಡೇಟ್ನ ನಿಮಗೆ ಕೊಡ್ತಾ ಹೋಗ್ತಾ ಇರ್ತೀವಿ. ಸೊ ಎಲ್ಲ 7 ಆರೋಪಿಗಳ ಪೈಕಿ ಕೆಲ ಆರೋಪಿಗಳೇನಿದ್ದಾರೆ ಅವರ ಪರ ವಕೀಲರನ್ನೇ ಕಾಂಟ್ಯಾಕ್ಟ್ ಮಾಡಿಕೊಂಡ್ರು. ಏನು ಮಾಡಬೇಕು ಇವಾಗ ನೆಕ್ಸ್ಟ್ ಅಂತ. ನಾನು ಹೇಳಿದಾಗ ಬೆಂಗಳೂರಿಗೆ ಬಂದ್ಬಿಡಿ ಅಂತ ಕೆಲ ಆರೋಪಿಗಳಿಗೆ ಹೇಳಿದ್ರಿಂದ ಅವರೆಲ್ಲರೂ ಕೂಡ ಬೆಂಗಳೂರಿಗೆ ಹೊರಟಿದ್ದಾರೆ. ಹಲವರನ್ನ ಎಲ್ಲಿದ್ದಾರೋ ಅಲ್ಲೇ ಅರೆಸ್ಟ್ ಮಾಡುವಂತಹ ಕೆಲಸವನ್ನು ಕೂಡ ಪೊಲೀಸರು ಮಾಡ್ಕೊಳ್ತಿದ್ದಾರೆ.